ಅಲ್ಲ ಎಲ್ಲ 2,000 ಕೊಟ್ಟ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅನ್ನೋದು ಇದೆಯಾ ಅಂತ ಇದೆಲ್ಲ ಅದೊಂದು ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ಗೆ. ಅದೊಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಮತ್ತೆ ನೈಟ್ ಕೊಡಲೇಬೇಕಾ? 2,000 ಅಲ್ಲ 5,000 ಒಂದು 5,000 ನಡೀತಾ ಇದೆಯಾ? ಜಾಸ್ತಿ ಆಗೋಯ್ತು ಅಷ್ಟೊಂದು. ಈಗ ನಾನು ಹೇಳಿದ್ನಲ್ಲ, ಡ್ಯಾಮ್ ಹೊಡ್ಕೊಂಡ್ರೆ ಎಲ್ಲದನ್ನು ಮನೆ ಮಠ ಎಳ್ಕೊಂಡು ಹೋಗೈತಿ. ಹಂಗೆ ಪಂಪ್ ಸೆಟ್ ನೀರು ಆದ್ರೆ ಚರಂಡಿ ಹಿಡ್ಕೊಂಡು. ಸೊ ಅಂದರೆ ಮನೆಗೆ ಒಂದು 5,000 ಕೊಟ್ರೆ ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಮನೆಗೆಲ್ಲ ಸ್ವಾಮಿ ಒಂದು ಓಟಿಗೆ 5,000 ರೂಪಾಯಿ. ಒಂದು ಓಟಿಗೆ 5,000. ಬಟ್ ಈ ಸಲ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಕಷ್ಟ ಇಲ್ಲ ಬಟ್ ಈಗ ಅಂದರೆ ಸೊ ಸಮರ್ಥ್ಗೆ ಚಾನ್ಸ್ ಇದೆ. 30 ವರ್ಷದಿಂದ ಅವ್ರಿಗೇನೆ ಫ್ಯಾಮಿಲಿಗೆ. ಅದ್ರಾಗ ಇದೇ ವ್ಯಕ್ತಿ ಅಲ್ಲ ಅಂತ ಅನ್ನೋದೊಂದು ಸಮಸ್ಯೆ ಇಟ್ಕೊಂಡಾರ ಕೆಲವರು. ಏನು ಅನುಭವ ಇಲ್ಲ, ಹಿರಿಯ ವ್ಯಕ್ತಿ ಎಲ್ಲ ಅವರು ತಾತ ಆಗಿದ್ದಾರೆ, ಮಗ ಆಗಿದ್ದಾರೆ, ಅಮ್ಮ ಆಗಿದ್ದಾರೆ, ಇವ್ರಿಗೆ ಯಾಕೆ ಕೊಡ್ಬೇಕಂತ ಒಂದು ಇಟ್ಕೊಂಡಿದ್ದಾರೆ. ಆಮೇಲೆ ದಾವಣಗೆರೆಲ್ಲ ಅವ್ರು ಬಿಟ್ಟರೆ ಯಾರು ಅಭ್ಯರ್ಥಿಗಳೇ ಇಲ್ವಾ ಅಂತ ಎಲ್ಲ ಅಭ್ಯರ್ಥಿಗಳಲ್ಲ ಅದರ ಇಲ್ಲ ಅಂತಲ್ಲ, ಅದು ಏನೋ ಒಂಥರ ಈಗ ನಮ್ಮ ರೈತರು ಲೆಕ್ಕದಾಗ ಒಂದು ಗಾದಿ ಹೇಳ್ತಾರೆ, ನೆಚ್ಚಿದೇನು ಕೋಣ ನೀತು ಅಂತಂದು. ಏನಾಗಂದ್ರೆ ನೆಮ್ಮಿ ಚೆನ್ನಾಗೈತಿ ಎಣ್ಗರ ಐತೈತಿ ಅಂತ ನಮಗೆ ಆದ್ರೆ ಅದು ಕೋಣ ಮರಿ ಹಾಕ್ಬಿಡುದು. ಹಂಗೆ ಈಗ ಸಾಕು ಇವ್ರು ಹೆಂಗೋ ಇಷ್ಟು ದಿವಸ ಮಾಡಿದಾರ, ಇವ್ರನ್ನ ಮಾಡ್ಕೆ BJP ತರಬೇಕು ಅಂತಂದು ಇವ್ರ ಅಭಿಪ್ರಾಯ ಇದ್ರೂ ಅಲ್ಲಿ ಒಳಗೆ ಹಿಂಗಾದ್ರೆ ಏನು ಮಾಡೋಕ್ಕಾಗತ್ತೆ? ಹಿಂಗೆ ಮಾಡೋಕ್ಕಾಗತ್ತೆ. ಅವ್ರ ಮನಸ್ಸಿನಾಗಿತ್ತಂದ್ರೆ ಯಾರ್ದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ದುಡ್ಡು ಕೊಟ್ಟು ಚೇಂಜ್ ಮಾಡೋಕ್ಕಾಗಲ್ಲ, ಜಾತಿ ಅಂದ್ರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಬದಲಾಯಿಸ್ಬೇಕು. ಬಟ್ ಆದರೂ 30 ವರ್ಷ ಅವ್ರಿಗೆ ಕೊಟ್ಕೊಬಂದಿದ್ರ, ಯಾವತ್ತೋ ಒಂದ್ಸಲ ಬದಲಾಯಿಸ್ಬೇಕು ಅನಿಸ್ಲೇ ಇಲ್ವಾ ಜನಕ್ಕೆ? ಈಗ ನಾನು ಹೇಳ್ತಾನಲ್ಲ ಅದನ್ನ, ನನ್ನ ಮನಸ್ಸಿನಾಗ ಅದು ಹುಟ್ಟಬೇಕು. ಅದು ಹುಟ್ಟಬಾರ್ದು ಅನ್ನೋ ಥರ ಮಾಡಿದ್ದಾರೆ ಅಥವಾ ಹುಟ್ಕೊಂಡು ಅಷ್ಟು ದಡ್ರ ಜನ ಅಥವಾ ಅಷ್ಟು ಬುದ್ಧಿವಂತರ? ಅವ್ರನ್ನೇ ಕೆಲಸ ಅಷ್ಟು ಬುದ್ಧಿವಂತರ? ಯಾರು ದಡ್ರಲ್ಲ, ಎಲ್ಲರೂ ಬುದ್ಧಿವಂತರ. ಎಲ್ಲರೂ. ಆದರೆ ಈ ಸಲ ಸರಿಯಾದ ವ್ಯಕ್ತಿನ ಆರಿಸ್ಕೊತಾರೆ. ಈಗ ನೀರು ಕೆಳಗೆ ಕರ್ಕೊಂಡು ಹೋದ್ರೆ ಹಂಗೆ ಸ್ವಲ್ಪ ಮಟ್ಟಿಗೆ ದಪ್ಪನ ಕರ್ಕೊಂಡು ಹೋದ್ರೆ ಇಂಥ ಕಲ್ಲು ಉಳಿಸ್ಕೊಂಡು ಹೋಗ್ಬಿಡುದು. ಹಂಗೆ ಇವತ್ತು ನೀನು ನಾನು BJP ಇರ್ಬೇಕು, ನಾನು ಇದ್ರಾಗಿರ್ಬೇಕು, ನಾನು ಇನ್ನೊಂದು ಪಕ್ಷದಾಗಿರ್ಬೇಕು ಅಂತಂದ್ರೆ ಓಡಾಡ್ಕೊಂಡು ಹೋಗ್ಬಿಡ್ಬೇಕು. ಅವ್ರಿಗೇನು ಮಾಡೋಕ್ಕೆ ಮನಸ್ಸು ಚಂಚಲ ಮಾಡಿಬಿಡ್ಬೇಕು. ಒಟ್ಟಲ್ಲಿ ಗ್ಯಾರಂಟಿ ದುಡ್ಡು 2,000 ಬರ್ತಾ ಇದೆ, ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕ್ತಾರೆ ಅನ್ನೋ ಭಾವನೆ ಇದೆ. 2,000 ಈಗ ಅದನ್ನು ಅಂದ್ರೆ ನಾವು ನೇರವಾಗಿ ನಿಮ್ಮ ಬೈಲೆ ಕೇಳಿಲ್ಲ. ಹಿಂಗೆ ಕುಂತ್ಕೊಂಡಾಗ ಈಗ ಹೆಂಗೆ ಮಾತಾಡ್ದೆ ಮಾತಾಡಿದಾಗ 5,000 ರೂಪಾಯಿಗೆ ಒಂದು ಓಟ್ ಆಗಲಿಲ್ಲ, ನಾವು ತಗೋಬೇಕಲ್ಲೇ ಗೆಲ್ಬೇಕಲ್ಲೇ ಅನ್ನೋ ಒಂದು ಅಂಭಾವ ಐತಿ ಅಂತ ಅನ್ನೋದು ಸುದ್ದಿ ಬಂತು. ಹಂಗಾಗಿ ನಾವು ಅವನ್ನೇನು ತಿರುಕೇಶನ್ ಹೋಗಲ್ಲ, ಸುಮ್ಮನೆ ಅಲ್ಲ ಎಲ್ಲ 2,000 ಕೊಟ್ಟ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅನ್ನೋದು ಇದೆಯಾ ಅಂತ ಇದೆಲ್ಲ. ಅದೊಂದು ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ಗೆ. ಅದೊಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಮತ್ತೆ ನೈಟ್ ಕೊಡಲೇಬೇಕಾ? 2,000 ಅಲ್ಲ 5,000 ಒಂದು 5,000 ನಡೀತಾ ಇದೆಯಾ? ಜಾಸ್ತಿ ಆಗೋಯ್ತು ಅಷ್ಟೊಂದು. ಈಗ ನಾನು ಹೇಳಿದ್ನಲ್ಲ, ಡ್ಯಾಮ್ ಹೊಡ್ಕೊಂಡ್ರೆ ಎಲ್ಲದನ್ನು ಮನೆ ಮಠ ಎಳ್ಕೊಂಡು ಹೋಗೈತಿ. ಹಂಗೆ ಪಂಪ್ ಸೆಟ್ ನೀರು ಆದ್ರೆ ಚರಂಡಿ ಹಿಡ್ಕೊಂಡು. ಸೊ ಅಂದರೆ ಮನೆಗೆ ಒಂದು 5,000 ಕೊಟ್ರೆ ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಮನೆಗೆಲ್ಲ ಸ್ವಾಮಿ ಒಂದು ಓಟಿಗೆ 5,000 ರೂಪಾಯಿ. ಒಂದು ಓಟಿಗೆ 5,000? ಏನು ಯಜಮಾನ್ರ ಇದು ಇಷ್ಟು ನೋಡಿ ಡಿಮ್ಯಾಂಡ್ ಮಾಡ್ಬಿಟ್ರೆ ಜನ? ನಾನು ಅವ್ರ ಬಲ್ಲಿ ಇವ್ರ ಬಲ್ಲಿ ಕೇಳಿಲ್ಲ. ಈಗ ಹೆಂಗೆ ಕುಂತ್ಕೊಂಡ್ರೆ ಹಿಂಗೆ ಕುಂತ್ಕೊಂಡು ಮಾತಾಡಿದೆ. ಅಲ್ಲ ಜನರಲ್ ಲೋಕಲ್ ಮಾತಾಡಿದ್ದಾರೆ. ಅದೇ ಅಲ್ಟಿಮೇಟ್ ಅಭಿಪ್ರಾಯ ಅಲ್ವಾ ಯಜಮಾನ್ರೆ? ಅಂದರೆ ಯಾರು 5,000 ಕೊಡ್ತಾರೆ ಪಕ್ಷಕ್ಕೆ ಅಷ್ಟೇ. BJP ಕೊಟ್ಟರೆ BJP 5,000 ಕೊಟ್ಟರೆ ಅವ್ರಿಗೆ, ಕಾಂಗ್ರೆಸ್ ಕೊಟ್ಟರೆ ಅವ್ರಿಗೆ. SDP ಅಂತ ಅಲ್ಲಲ್ಲ, ಈಗ ನಿನ್ನ ಮನಸ್ಸಿನಾಗ ಐತಿ ನಾನು BJP ಹಾಕ್ಬೇಕು ಅಂತ, ಇವ್ರ ಮನಸ್ಸಿನಾಗ ಐತಿ ಕಾಂಗ್ರೆಸ್, ನನ್ನ ಮನಸ್ಸಿನಾಗ ಐತಿ ಯಾರು ಒಳ್ಳೆ ಆಡಳಿತ ಕೊಡೋ ವ್ಯಕ್ತಿ ಮೇಲೆ ಹಾಕ್ಬೇಕು ಅಂತಂದಿರ್ತೈತಿ. ಹೌದು. ಆದರೆ 5,000 ಕೊಟ್ಟ ತಕ್ಷಣ ಟರ್ನ್ ಆಗ್ಬಿಡ್ತಾರೆ. ಲೇ ಬಾರ್ಲಿ ಅಯ್ಯೋ ನೀನು ಧರ್ಮರಾಯ ಲೇ ನಿನ್ನ ಮನೆ ಅಂಗಡಿದಾಗ ಧರ್ಮರಾಯ ಓಡಿಡಿದ್ನಲ್ಲಿ ಬರ ಬೋಸ್ ಹುಡುಗಿ ದುಡ್ಡು ಕೊಟ್ಬಿಡ್ತೆ. ಹಂಗೆ ಆಗ ನಿರೀಕ್ಷೆಗಳು ಭಾಳ ಅದಾವ. ಅವತ್ತಂತೂ ಕಾಯಂ ಬರ್ತಾರೆ, ಈ ಮಾಡೋವೆಲ್ಲ ಕಾಯಂ ಬರಲ್ಲ. ಓಕೆ. ಅಂದರೆ ಇವತ್ತು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಕೂಡ
ಲಾಸ್ಟ್ ಏನು ಬಂದು 5,000 ಕೊಡ್ತಾರೆ ಒಬ್ಬೊಬ್ಬ ವ್ಯಕ್ತಿಗೆ, ಒಂದು ಮನೆಗಲ್ಲ. ಅಂದದಕ್ಕೆ ನಾನು ನೀನೇ ಅಂದೆ ಅಂತ ಇಲ್ಲ 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 ಯಾರೋ ಕೊಟ್ಟಿದ್ದಾಗ ಅವ್ರ ಕಡೆ ಹಿಂಗೆ ಮಾತಾಡ್ದಂಗೆ. ಬಟ್ ಜನಗಳ ಬಾಯಲ್ಲಿ ಬರೋದಿಲ್ವ ಅಲ್ಟಿಮೇಟು, ಅವರೇ ತಾನೇ ಎಲ್ಲ ಗೆಲ್ಸೋದು. ಓಕೆ, ಆದರೂ ಬಿ ಜೆ ಪಿರು 5,000 ಇಟ್ಕೋಬೇಕಾ ಒಬ್ಬೊಬ್ಬ ವ್ಯಕ್ತಿಗೆ? ಒಂದು ಮನೆ 4 ಜನದ 20,000 ಆಯಿತಾ? ಡಿಮ್ಯಾಂಡ್ ಅವರು ಮಾಡಿಬಿಟ್ರಲ್ಲ. 2,000 ಬಿಡಿ, ಗ್ಯಾರಂಟಿ ಬಿಡಿ, ಅದು ಪಾಡ್ಗೆ ಅದಿರುತ್ತೆ. ನಾನು ಇವತ್ತು ಧರ್ಮಕ್ಕೆ ನ್ಯಾಯ ನೀತಿಗೆ ಬಟ್ ಆದರೂ ಯಾವತ್ತೂ ಕೂಡ ನಾವು ಒಂದು ಸಲನಾದರೂ ಬಿ ಜೆ ಪಿನ ಗೆಲ್ಸೋಣ ಅಂತ ಜನ ತೀರ್ಮಾನ ಮಾಡಲೇ ಇಲ್ವಾ? ಅಂದ್ಕೊಳ್ಳೇನು ಅವರು? ಅಲ್ಲ, ಈಗ ನಾನು ಹೇಳ್ತಾನಲ್ಲ, ಅದನ್ನ ಓಪನ್ ಆಗಿ ಹೇಳ್ತಾನಲ್ಲ. ಈಗ ನಾವು ನಾಲ್ವರು ಬಿ ಜೆ ಪಿಗೆ ಹಾಕ್ಬೇಕು ಅಂತಂದು ಯಾರೋ ಒಬ್ಬನು ಬರ್ತಾನೆ, ಇಲ್ಲ ಮತ್ತು ನಾವು ಮೊದಲಿಂದ ಬಂದದ್ದು ಹಂಗೆ ಹಿಂಗೆ ಅಂತಂದು ಹೇಳೋದು. ಆಮೇಲೆ ಅದ್ರಾಗೆ ಹೋಗಿ ನಮ್ಮ ಜಾತಿ ಐತಿಲಿ, ಲಿಂಗಾಯತರಲ್ಲಿ ಒಂದ್ಸರಿ ಹಾಕ್ಬೇಕಲ್ಲಿ, ನಮ್ಮ ಜಾತಿ ಬಿಟ್ಟು ಬೇರೆ ಜಾತಿ ಹಾಕಕ್ಕಾಯ್ತದ ಅಂತಾರೆ. ನಮ್ಮ ಮುಸ್ಲಿಮ್ಸರು ಮೊದಲಿಂದ ಕಾಂಗ್ರೆಸ್ಸು ನಾವು ಬೇರೆ ಜಾತಿ ಹಾಕತ್ತಾ ಅಂತಾರೆ. ಬಿ ಜೆ ಪಿ ಹಾಕಿ ನಮ್ಗೆ ಉಳಿಗಾಲ ಇಲ್ಲ ಅಂತ ಏನೋ ಬಿಂಬಿಸ್ಬಿಟ್ಟವ್ರೆ ಕೆಲವರೆಲ್ಲ. ಹಂಗೆ ಎಲ್ಲ ಬರ್ತಾವೆ ಸಮಯ. ಆಯಿತು, ಯಾರೋ ಒಳ್ಳೆಯವ್ರಿಗೆ ಹಾಕಿ ನಡೆದಿರೋ ನಾನು ಹೇಳ್ತಾ ಇರೋದು. ನಾನೇನು ಅವ್ರ ಹತ್ರ ನೇರ ಮಾತಾಡಿ. ಬಟ್ ಆದ್ರೆ 5,000 ರೆಡಿ ಮಾಡ್ಕೋಬೇಕು ಅವರು ಒಬ್ಬ ವ್ಯಕ್ತಿಗೆ. ಬಟ್ ಈ ಸಲ ಕಾಂಗ್ರೆಸ್ಗೆ ಚಾನ್ಸಸ್ ಇದೆ. ಬೆರಗುಂಟಿ ಅಂತ ಕೆರಗುಡಿ ಮುಂದೆ ಹೋದರೆ ದಾವಣಗೆರೆ ಮಲ್ಲಿಕಾರ್ಜುನ ಮನೆಗೆ ಸಿಗುತ್ತೆ. ಅದು ನೀವು ಮನೆಗೆ ಹೋಗ್ಬೇಕಾರೆ ಇಲ್ಲಿ ಮೇಲ್ಸೇತುವೆ ಬರುತ್ತೆ, RTO ಹೊತ್ತಲ್ಲ ಮೇಲ್ಸೇತುವೆ. ಅಲ್ಲಿ ಹೋದ್ರೆ ಜನ ಇರ್ತಾರಲ್ಲ ತುಂಬ. ಅಲ್ಲ, ಅಲ್ಲಿ ಒಂದು ರೋಡ್ ಬರುತ್ತೆ, ಸರ್ಕಲ್. ಅದಕ್ಕೆ BSNL ಸರ್ಕಲ್ ಅಂತಂದು ಹೇಳ್ತಾರ. ಆ ಸರ್ಕಲ್ನಿಂದ ಹಂಗೆ ನೇರ್ಗೆ ಹೋಗ್ಬಿಟ್ರೆ ಅಲ್ಲಿ ಮುಂದೆ ಹೋಗಿ 2 ಸರ್ಕಲ್ ಬರ್ತಾರೆ. ಹೇಳ್ತೀನಿ, ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ಈ ಸಲ ಕಾಂಗ್ರೆಸ್ಗೆ ಅವಕಾಶ ಇದೆ, ಮತ್ತೆ ಇದೆ. ಅಲ್ಲ, ನಾನು ಅದನ್ನ ಹೇಳೋಲ್ಲ. ಈಗ ಹೆಂಗೆ ಹೇಳಕ್ಕೆ ಸಾಧ್ಯ? ಅಲ್ಲ, ಈ ಸಲ ಅಷ್ಟೊಂದು ಕಾಂಪಿಟೇಷನ್ ಇದೆ ಅಲ್ಲ. ಇಷ್ಟು ವರ್ಷ ನೇರವಾಗಿ ಹೇಳ್ಬೋದಾಗಿತ್ತು, ಬಟ್ ಈ ಸಲ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಕಷ್ಟ ಇಲ್ಲ. ಮನೆಗೆ ಹೋಗ್ತೀಗ ಟೀನಾ ನೀರು ಕುಡ್ಕೊಬಂದ್ವಿ, ರೊಟ್ಟಿ ತಿನ್ಕೊಂಬಂದೆ. ನಿಮ್ಮದು ಅಲ್ಲಿ ನಿಮ್ಮ ಊರವ್ರದ್ದು ರೊಟ್ಟಿ ಮಾಡ್ತಾ ಇದ್ರಾ? ತಿನ್ಕೊಂಬಂದೆ. ಬೆಂಗಳೂರಲ್ಲಿ ಅವೆಲ್ಲ ಫ್ರೆಶ್ ಸಿಗಲ್ವಲ್ಲ. ಎಲೆಕ್ಷನ್ ಡ್ಯೂಟಿ ಅಲ್ಲಿ ಕಳಿಸಿದ್ದಾರೆ ಅನ್ಸೋದು. ಅದಕ್ಕೆ ನೀವು ಮಾತಾಡ್ತೀನಿ ಅಂದರೆ ನಾನು ಕ್ಯಾಮ್ರಾದೆಲ್ಲ ಮಾತಾಡಿಸ್ತೀನಿ. ಆಯ್ತು, ಇರಲಿ, ಅದು ಮಾಹಿತಿ ಇದೆ. ಗುಪ್ತಚರ ಅಲ್ವಾ? ಇದ್ದದ್ದು ಹೇಳಿದ್ದು. ಹಾಂ.